ನಮಸ್ತೆ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಹೆಡ್ಲೈನ್ಸ್. ಬಾಂಗ್ಲಾದೇಶದಲ್ಲಿ ಕ್ಷಿಪ್ರ ಮಿಲಿಟರಿ ಕ್ರಾಂತಿ. ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ. ದೇಶವನ್ನ ಬಿಟ್ಟು ಭಾರತಕ್ಕೆ ಬಂದಿರದ ಶೇಖ್ ಹಸೀನಾ. ಡಿಕೆ ಶಿವಕುಮಾರ್ ಗೊಡ್ಡು ಬೆದರಿಕೆಗೆ ಬಗ್ಗಲ್ಲ. ಏನು ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ. ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ. ರಾಜ್ಯಪಾಲರಿಂದ ನೋಟಿಸ್ ವಿಚಾರ. ಕಾನೂನು ಹೋರಾಟ ಮಾಡಲು ಸಿದ್ಧ. ನಾನು ಯಾವುದಕ್ಕೂ ಹೆದರೋದಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಮೊನ್ನೆ ಪಿಎಸ್ಐ ಪರಶುರಾಮ್ ಸಾವು. ಇಂದು ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ. ಕರ್ನಾಟಕದಲ್ಲಿ ಹೆಚ್ಚಿದ ಪೊಲೀಸ್ ಸರಣಿ ಸಾವು. ಪ್ರಭಾವಿಗಳ ಒತ್ತಡಕ್ಕೆ ಬಲಿಯಾದ ತಿಮ್ಮೇಗೌಡ. 2029ರಲ್ಲೂ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ. ಅಮಿತ್ ಶಾ ಮಹತ್ವದ ಹೇಳಿಕೆ. ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಪ್ರಧಾನಮಂತ್ರಿಯಾಗಿರುವಂತಹ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಾವನ್ನಪ್ಪಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ಶೇಖ್ ಹಸೀನಾ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಸತ್ತೋರು ಯಾರು ವಿದ್ಯಾರ್ಥಿಗಳಲ್ಲ, ಅವರು ಭಯೋತ್ಪಾದಕರು. ಈ ಒಂದು ದೇಶದ ಸುರಕ್ಷತೆಯನ್ನ ಕದಡುವ ಕೆಲಸ ಮಾಡ್ತಾ ಇರುವಂತವರು, ಅವರೇ ಸತ್ತು ಹೋದವರು, ಯಾರು ಹೆದರಬೇಡಿ, ಇಲ್ಲಿನ ನಾಗರಿಕರು ನನಗೆ ಸಾಥನ್ನ ನೀಡಿ ಅಂತ ಹೇಳಿದ್ದಂತಹ ಶೇಖ್ ಹಸೀನಾ ಅವರು ಇಂದು ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆಯನ್ನ ನೀಡಿ ವಿದೇಶಕ್ಕೆ ಅಂದರೆ ಭಾರತ ದೇಶದ ದೆಹಲಿಗೆ ಬಂದು ಇಳಿದು ಅಲ್ಲಿಂದ ಲಂಡನ್ಗೆ ಹೋಗಿದ್ದಾರೆ ಎನ್ನುವಂತಹ ಅನುಮಾನಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾದ್ರೆ ಶೇಖ್ ಹಸೀನಾ ಅವರು ನಿಜಕ್ಕೂ ರಾಜೀನಾಮೆ ಕೊಡೋಕೆ ಉದ್ದೇಶ ಏನು? ಅಲ್ಲಿನ ವಿದ್ಯಾರ್ಥಿಗಳು ಈಗಲಾದ್ರೂ ರಾಜೀನಾಮೆಯನ್ನ ನೀಡಿದ ಮೇಲಾದ್ರೂ ಸುಮ್ಮನಾದ್ರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ನೋಡಿ. ನೆರೆಯ ಬಾಂಗ್ಲಾದೇಶದಲ್ಲಿ ನಾಟಕೀಯ ಬೆಳವಣಿಗೆಯಲ್ಲಿ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಸಲ್ಲಿಸಿ ದೇಶವನ್ನ ಬಿಟ್ಟು ಪಲಾಯನ ಮಾಡಿದ್ದಾರೆ. ಸದ್ಯ ಬಾಂಗ್ಲಾದೇಶವನ್ನ ತೊರೆದಿರುವಂತಹ ಶೇಖ್ ಹಸೀನಾ ಅವರು ದೆಹಲಿಗೆ ಬಂದಿಳಿದಿದ್ದಾರೆ. 2 ವರ್ಷಗಳ ಹಿಂದೆ ನೆರೆಯ ಶ್ರೀಲಂಕಾದ ನಾಗರಿಕರು ಆರ್ಥಿಕ ದುಸ್ಥಿತಿಯಿಂದ ಆಕ್ರೋಶಗೊಂಡು ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದರಿಂದ ಉಂಟಾಗಿದ್ದ ಅರಾಜಕತೆಯ ಸನ್ನಿವೇಶ ಈಗ ಬಾಂಗ್ಲಾದೇಶದಲ್ಲೂ ಕೂಡ ತಲೆದೂಗ್ತಾ ಇದೆ. 300ಕ್ಕೂ ಅಧಿಕ ಜನರನ್ನ ಬಲಿ ಪಡೆದಂತಹ ಹಿಂಸಾಚಾರವನ್ನ ನಿಯಂತ್ರಣ ಮಾಡೋಕೆ ಆಗದೆ ಹಸೀನಾ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಇದಕ್ಕೆ ಬಾಂಗ್ಲಾದೇಶದ ಸೇನೆಯ ಒತ್ತಡವೂ ಕೂಡ ಕಾರಣವಾಗಿದೆ. 45 ನಿಮಿಷಗಳಲ್ಲಿ ಅಧಿಕಾರವನ್ನ ತ್ಯಜಿಸುವಂತೆ ಹಸೀನಾ ಅವರಿಗೆ ಬಾಂಗ್ಲಾ ಸೇನೆ ಸೋಮವಾರ ಮಧ್ಯಾಹ್ನ ತಾಕೀತನ್ನ ಮಾಡಿತ್ತು. ಇದರೊಂದಿಗೆ ಶೇಖ್ ಹಸೀನಾ ಅವರು 15 ವರ್ಷಗಳ ಆಡಳಿತಕ್ಕೆ ಅಂತ್ಯಗೊಳಿಸಿದ್ದಾರೆ. ಹಸೀನಾ ರಾಜೀನಾಮೆಯ ಬೆನ್ನಲ್ಲೇ ಮಿಲಿಟರಿ ಆಡಳಿತ ಮುಂದುವರಿಸಲಾಗ್ತಾ ಇದೆ. ಅಂದ್ರೆ ಹಸೀನಾ ರಾಜೀನಾಮೆಯ ಬೆನ್ನಲ್ಲೇ ಮಿಲಿಟರಿಯ ಆಡಳಿತ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಾಖೇರ್ ಉಜ್ ಜವಾನ್ ಮಾತನಾಡಿ, ನಾವು ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಲಿದ್ದೇವೆ ಅಂತ ತಿಳಿಸಿದ್ದಾರೆ. ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಶೇಖ್ ಹಸೀನಾ ಅವರ ಕಚೇರಿಗೆ ನುಗ್ಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರಧಾನಿ ರಾಜೀನಾಮೆಗೆ ಒತ್ತಾಯಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವಂತಹ ಪ್ರತಿಭಟನೆ ತೀವ್ರಗೊಂಡು ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿತ್ತು. ಇಂದು ಸುಮಾರು 10 ಲಕ್ಷ ವಿದ್ಯಾರ್ಥಿಗಳು ಢಾಕಾದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಕೆಲವು ದಿನಗಳ ಹಿಂದೆ 1971ರಲ್ಲಿ ಬಾಂಗ್ಲಾದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿದಂತಹ ಯೋಧರ ಸಂಬಂಧಿಕರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ 30% ಮೀಸಲಿಡುವಂತಹ ವಿವಾದಾತ್ಮಕ ಕೋಟಾ ವ್ಯವಸ್ಥೆಯನ್ನ ತೆಗೆದುಹಾಕಬೇಕು ಅಂತ ಒತ್ತಾಯಿಸಿ ಈ ಪ್ರತಿಭಟನೆ ಆರಂಭವನ್ನ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ಗೊಡ್ಡು ಬೆದರಿಕೆಗೆ ನಾನು ಹೆದರೋದಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಒಂದು ಮಾತಿನ ಚಕಮಕಿ ನಡೀತಾನೆ ಇತ್ತು. ಈಗ ಯಾವುದೇ ಗೊಡ್ಡು ಬೆದರಿಕೆಗೂ ಕೂಡ ನಾನು ಬಗ್ಗೋದಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಖಡಾಖಂಡಿತವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಮಾತಿನ ಚಕಮಕಿ ಮುಂದುವರೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗೊಡ್ಡು ಬೆದರಿಕೆಗಳಿಗೆ ನಾನು ಬಗ್ಗೋದಿಲ್ಲ, ನನ್ನ ಬಗ್ಗೆ ಅದೇನು ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲೊಂದನ್ನ ಎಸಗಿದ್ದಾರೆ. ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವಂತಹ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಏನು ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ. ಇಲ್ಲಿ ಯಾದಗಿರಿಯಲ್ಲಿ ಪಿಎಸ್ಐ ಪತ್ನಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಮೃತ ಪಿಎಸ್ಐ
ಪತ್ನಿಗೆ ನ್ಯಾಯವನ್ನ ಕೊಡಿಸಲು ಈ ಸರ್ಕಾರ ಮುಂದೆ ಬರ್ತಾ ಇಲ್ಲ. ಮೊದಲು ಈ ಸರ್ಕಾರ PSI ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸುವಂತಹ ಕೆಲಸ ಮಾಡಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯೊಂದನ್ನ ನೀಡಿದ್ದಾರೆ. ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗಿದ್ದು DK ಶಿವಕುಮಾರ್ ತಪ್ಪು ಮಾಡಿಕೊಂಡು ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಲ್ಲ ಅಂತ ಬಡ ಮಾತನ್ನ ಆಡ್ತಿದ್ದಾರೆ. DK ಶಿವಕುಮಾರ್ ಮಾತಿಗೆ ಯಾರು ಕೂಡ ಗೌರವವನ್ನ ಕೊಡೋದಿಲ್ಲ. ಅವರು ಈಗಿನ ಪರಿಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅಂತ ಅನ್ಸುತ್ತೆ. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಜನರ ಸಮಸ್ಯೆಯನ್ನ ಬಗೆಹರಿಸುವುದನ್ನ ಬಿಟ್ಟು ತನ್ನನ್ನ ತಾನು ಗುಣಗಾನ ಮಾಡಿಕೊಂಡು ಕೂತಿದ್ದಾರೆ. ಮಾತನಾಡಲು ಶಕ್ತಿ ಇದ್ರೆ ಹುಚ್ಚರಂತೆ ಪದ ಬಳಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹತ್ತಿರ ಇರುವಂತಹ ದಾಖಲೆಗಳನ್ನ ತೆಗೆದ್ರೆ ಆ ವ್ಯಕ್ತಿ ಮಾಡಿರುವಂತಹ ಅವ್ಯವಹಾರದ ಸಂಪುಟವನ್ನೇ ಮಾಡಬಹುದು ಅಂತ ಹೇಳಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. HD ಕುಮಾರಸ್ವಾಮಿ ಅವರ ಒಂದು ಹೇಳಿಕೆಗೆ DK ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಹಿಂದೆ ಒಂದು ಕಾಲ ಇತ್ತು, ಯಾವ್ದಾದ್ರೂ ಹಗರಣದಲ್ಲಿ ಯಾವ್ದಾದ್ರೂ ರಾಜಕೀಯ ವ್ಯಕ್ತಿಗಳ ಹೆಸರನ್ನ ತೆಗೆದುಕೊಂಡ್ರೆ ಆ ವ್ಯಕ್ತಿ ಹೇಳ್ತಿದ್ರು ನಾನು ಏನು ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸ್ತೀನಿ ಅಂತ ಹೇಳಿ ಸವಾಲನ್ನ ಹಾಕ್ತಿದ್ರು. ಆದ್ರೆ ಈಗಿನ ರಾಜಕಾರಣಿಗಳು ಹೇಗಿದ್ದಾರೆ ಅಂತಂದ್ರೆ ನನ್ನಲ್ಲಿರುವಂತಹ ತಪ್ಪನ್ನ ನೀನು ಕಂಡು ಹಿಡಿದ್ರೆ ನಿನ್ನಲ್ಲಿರುವಂತಹ ಭ್ರಷ್ಟಾಚಾರವನ್ನ ನಾನು ಬೀದಿಗಿಳಿತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪೋ ಸರಿಯೋ ಗೊತ್ತಿಲ್ಲ, ಜನರು ಹೇಳಬೇಕು ಯಾವ ರಾಜಕೀಯ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ. ಹಿಂದೆ ಇರುವಂತಹ ರಾಜಕೀಯ ಇಷ್ಟ ಆಗಿತ್ತು, ಈಗಿರುವಂತಹ ರಾಜಕೀಯ ಇಷ್ಟ ಆಗಿತ್ತು ಅಂತ ನೀವೇ ಹೇಳಬೇಕು. ಈಗ HD ಕುಮಾರಸ್ವಾಮಿ ಅವರ ಹೇಳಿಕೆಗೆ DK ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಅಜ್ಜನ ಹೆಸರನ್ನ ಹೇಳಿದ್ದಾರೆ, ನಾನು ಯಾವುದಕ್ಕೂ ಹೆದರೋದಿಲ್ಲ ಅಂತ ಏಕವಚನವನ್ನ ಬಳಕೆ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರಿಗೆ. ಹಾಗಾದ್ರೆ DK ಶಿವಕುಮಾರ್ ಅವರು ಏನೆಲ್ಲಾ ವಿಚಾರಗಳನ್ನ ಹೇಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಮದ್ದೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಭೆಯಲ್ಲಿ HD ಕುಮಾರಸ್ವಾಮಿಯ ವಿರುದ್ಧ DCM DK ಶಿವಕುಮಾರ್ ಅವರು ಗುಡುಗಿದ್ದಾರೆ. ದೊಡ್ಡ ಆಲದ ಹಳ್ಳಿಯ ಕೆಂಪೇಗೌಡನ ಮಗ ಯಾರಿಗೂ ಹೆದರೋ ಮಗನೇ ಅಲ್ಲ. ನನ್ನ ಅಜ್ಜಯ್ಯನ ಸುದ್ದಿ ನಿಮಗೆ ಬೇಡ. ಯಡಿಯೂರಪ್ಪ ಜೈಲಿಗೆ ಹಾಕಿಸಿದ್ದು ಯಾರು? ಧರ್ಮಸ್ಥಳದ ಶ್ರೀ ಮಂಜುನಾಥನ ಸನ್ನಿಧಿಗೆ ಯಾಕೆ ಹೋಗಿ ಆಣೆ ಪ್ರಮಾಣವನ್ನ ಮಾಡೋಕೆ ಹೋಗಿದ್ರಿ? ಎಲ್ಲರೂ ರಾಜ್ಯದ ಜನರಿಗೆ ಗೊತ್ತೇ ಇದೆ ಅಂತ ಹೇಳಿದ್ದಾರೆ. ತಿಮ್ಮಪ್ಪ ಕಾಸು ಬಿಡುವುದಿಲ್ಲ, ಮಂಜುನಾಥ ನಿಮ್ಮನ್ನ ಬಿಡುವುದಿಲ್ಲ, ಮಂಜುನಾಥ ಸ್ವಾಮಿ ಸವಾಸಕ್ಕೆ ಹೋಗಬೇಡ ಅಂತ ಹೇಳಿ HD ಕುಮಾರಸ್ವಾಮಿಗೆ ಏಕವಚನದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ DK ಶಿವಕುಮಾರ್ ಅವರು. ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಹೇಳಿ JDS ಹಾಗೂ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾನೆ ಇದೆ. 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆಯುವುದಾಗಿ HD ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಆದ್ರೆ ಬ್ರಿಟಿಷರ ಕೈಲೇ ಕಾಂಗ್ರೆಸ್ ಅನ್ನ ಮುಗಿಸೋಕೆ ಆಗಿಲ್ಲ, ಇನ್ನು ಕುಮಾರಸ್ವಾಮಿ ಕೈಯಲ್ಲಿ ಆಗುತ್ತಾ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ನಮ್ಮದು 10 ತಿಂಗಳ ಸರ್ಕಾರ ಅಲ್ಲ ಕುಮಾರಣ್ಣ ಅವರೇ, ನಮ್ಮದು 10 ವರ್ಷದ ಸರ್ಕಾರ ಅಂತ ಟಾಂಗ್ ಅನ್ನ ಕೊಟ್ಟಿದ್ರು. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟು ಬಂತು. ನಿಮ್ಮ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು? ಬರೀ 19 ಸೀಟು. ಈಗ 2 ಸೀಟನ್ನ ಗೆದ್ದು ಬಿಜೆಪಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ DK ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ರೇವಣ್ಣಂದು ಬೇರೆ ಕುಟುಂಬ ಅಂತ ಹೇಳ್ತಾ ಇದ್ರಿ, ಈಗ ನನ್ನ ಕುಟುಂಬದ ಮರ್ಯಾದೆಯನ್ನ ತೆಗೆದ ಅಂತ ಹೇಳ್ತಾ ಇದ್ದೀರಾ. ಪ್ರಜ್ವಲ್ಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ದೇವರಾಜೇಗೌಡ ಅವರ ಕೈಯಲ್ಲಿ ಪತ್ರವನ್ನ ಬರ್ಸಿದ್ದು ಯಾರು? ಸ್ವಂತ ಅಣ್ಣನ ಮಗನನ್ನೇ ಅವರು ಸಹಿಸೋಕಾಗಿಲ್ಲ, ನನ್ನ ಮತ್ತು ನನ್ನ ಏಳಿಗೆಯನ್ನ ಸಹಿಸ್ತಾನ ಅವನು ಅಂತ ಹೇಳಿ ಏಕವಚನದಲ್ಲಿ DK ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ನಾನು ಯಾವುದಕ್ಕೂ ಹೆದರೋದಿಲ್ಲ, ಮೂಡಾ ವಿರುದ್ಧದ ಪ್ರಕರಣದ ಬಗ್ಗೆ ನಾನು ಏನೆಲ್ಲಾ ಹೋರಾಟವನ್ನ ಮಾಡೋಕೆ ಸಾಧ್ಯನೋ ಅಷ್ಟು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ CM ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಮೂಡಾ ಪ್ರಕರಣದಲ್ಲಿ ಬಿಜೆಪಿ ಮಾಡ್ತಿರುವಂತಹ ಆರೋಪಕ್ಕೆ ನಾನು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಟವನ್ನ ಮಾಡಲು ನಾನು ಸಿದ್ಧ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯಪಾಲರು CM ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ ಅನ್ನ ಕೊಡ್ತಾರೆ ಅಂತ ಸುದ್ದಿಗಾರರು ಪ್ರಶ್ನೆಯನ್ನ ಮಾಡಿದ್ರು. ರಾಜ್ಯಪಾಲರು CM ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ ಅನ್ನ ಕೊಡ್ತಾರಾ ಅಂತ ಹೇಳಿ ಸುದ್ದಿಗಾರರು ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಉತ್ತರ ನೀಡಿದ ಅವರು ಇವತ್ತು ದೆಹಲಿಯಿಂದ ಬರುತ್ತಾರೆ ಅಂತ ನಿಮಗೆ ಹೇಳಿದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಬ್ರಾಹಿಂ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ತಿರಸ್ಕಾರ ಮಾಡಲು ನಾನು ಮನವಿಯನ್ನ ಮಾಡಿದ್ದೇನೆ. ಅದರಲ್ಲಿ ಕಾನೂನು ಹಾಗೂ ರಾಜಕೀಯ ಹೋರಾಟಕ್ಕೆ ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀವೆಷ್ಟು ದಿನ ಕೇಂದ್ರದಲ್ಲಿ ಮಂತ್ರಿಯಾಗಿರ್ತೀರಿ ಎನ್ನುವುದನ್ನ ನನಗೂ ಕೂಡ ಗೊತ್ತಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ತಿರುಗೇಟನ್ನ ನೀಡ್ತಾ ಇದ್ದಾರೆ. ಇನ್ನು 10 ತಿಂಗಳು ಮಾತ್ರ ಈ ಸರ್ಕಾರ ಇರುತ್ತದೆ ಎನ್ನುವಂತಹ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನ ನೀಡಿದಂತಹ CM ಅವರು ಜನರು ನಮಗೆ 136 ಸೀಟನ್ನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರ ಸರಣಿ ಸಾವೇ ಸಂಭವಿಸ್ತಾ ಇದೆ. ಆತ್ಮಹತ್ಯೆ, ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹಲವಾರು ಪೊಲೀಸರು ಸಾವನ್ನಪ್ತಾ ಇದ್ದಾರೆ. ಪರಶುರಾಮ್ ಸಾವು ರಾಜ್ಯದಲ್ಲಿ ಭಾರೀ ಸದನ ಮಾಡ್ತಾ ಇತ್ತು. ಅದರ ಹಿನ್ನೆಲೆ ತಿಮ್ಮೇಗೌಡರು ಕೂಡ ಸಾವನ್ನಪ್ಪಿದ್ದಾರೆ. ಸಿಸಿಬಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಹಲವಾರು ಡೀಟೇಲ್ಸ್ ಗಳನ್ನ ಕೊಡ್ತೀವಿ ನೋಡಿ. ಪಿಎಸ್ಐ ಪರಶುರಾಮ್ ಸಾವು ರಾಜ್ಯದಲ್ಲಿ ಭಾರೀ ಸದನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಿಮ್ಮೇಗೌಡ ಅವರು ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅವರು ಬೆಂಗಳೂರು ಸಿಸಿಬಿ ಆರ್ಥಿಕ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ತಿಮ್ಮೇಗೌಡರು ಆತ್ಮಹತ್ಯೆಗೆ ಕಾರಣ ಏನೆಂಬುದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯ ಬಿಡದಿ ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಂಡು ದಾಖಲೆಗಳನ್ನ ತನಿಖೆಗಳನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ವ್ಯಕ್ತಿಯೊಬ್ಬರ ದೇಹ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಿತಿಯಲ್ಲಿ ಬಿಡದಿ ಸಮೀಪದಲ್ಲಿ ಸಿಕ್ಕಿದೆ ಅಂತ ಹೇಳಿ ಸೋಮವಾರ ಬೆಳಿಗ್ಗೆ ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ರು. ಈ ಬಗ್ಗೆ ಸ್ಥಳೀಯರೊಬ್ಬರು ಬಿಡದಿ ಪೊಲೀಸರಿಗೆ ಮಾಹಿತಿಯನ್ನ ನೀಡುತ್ತಾರೆ. ಆ ಬಳಿಕ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರ ಪೊಲೀಸರಿಗೆ ಮೃತಪಟ್ಟವರು ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೊತ್ತಾಗುತ್ತೆ. ತಿಮ್ಮೇಗೌಡರು ಸುಮಾರು 20 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು, ರಾಮನಗರ ಸೇರಿದಂತೆ ರಾಜ್ಯದ ಹಲವು ಕಡೆಯಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ತಿಂಗಳುಗಳ ಹಿಂದಷ್ಟೇ ಅವರು ಸಿಸಿಬಿ ಆರ್ಥಿಕ ವಿಭಾಗಕ್ಕೆ ವರ್ಗಾವಣೆ ಆಗಿದ್ರು ಅಂತ ತಿಳಿದು ಬಂದಿದೆ. ರಾಮೇಶ್ವರಂ ಕೆಫೆ ಸ್ಫೋಟ ಆಗಿ 5 ತಿಂಗಳು ಕಳೆದಿದೆ. ಈಗ ಮತ್ತೆ ಆರೋಪಿಯನ್ನ ಸ್ಥಳ ಮಹಜರಿಗೆ ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ. ಹಾಗಾದ್ರೆ ಆ ಒಂದು ಸ್ಥಳದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀವಿ ನೋಡಿ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರ ಮುಸಾವಿರ್ ಹುಸೇನ್ ಸಮ್ಮುಖದಲ್ಲಿ ಎನ್ಐಡಿ ಇಂದು ಸ್ಥಳ ಮಹಜರನ್ನ ನಡೆಸಿದೆ. ಬಂಧನ ಬಳಿಕ 5 ತಿಂಗಳ ನಂತರ ಹುಸೇನ್ ನನ್ನ ರಾಮೇಶ್ವರಂ ಕೆಫೆಗೆ ಕರೆದುಕೊಂಡು ಬಂದು ಘಟನೆ ಈಗ ಮರುಸೃಷ್ಟಿ ಮಾಡುವಂತೆ ಹೇಳಿದ್ದಾರೆ. ವೋಲ್ವೋ ಬಸ್ನಲ್ಲಿ ಬಂದಂತಹ ಮುಸಾವಿರ್ ರಾಮೇಶ್ವರ ಕೆಫೆ ಮುಂಭಾಗದಲ್ಲಿರುವಂತಹ ಬಸ್ ನಿಲ್ದಾಣದಲ್ಲಿ ಇಳಿದಿದ್ದ. ಬಳಿಕ ಕಪ್ಪು ಬಣ್ಣದ ಬ್ಯಾಗ್ ಅನ್ನ ಧರಿಸಿದ್ದ, ತಲೆಗೆ ಟೊಪ್ಪಿಯನ್ನ ಹಾಕೊಂಡಿದ್ದ, ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿ ಹೋಟೆಲ್ನ ಒಳಗೆ ಪ್ರವೇಶ ಕೂಡ ಮಾಡಿದ್ದ. ಕ್ಯಾಶ್ ಕೌಂಟರ್ನಲ್ಲಿ ಇಡ್ಲಿ ಮತ್ತು ವಡೆಯನ್ನ ಖರೀದಿಸಿ ತಿಂಡಿಯನ್ನ ತಿಂದು ಬಾಂಬ್ ಅನ್ನ ಇಟ್ಟು ಬಟ್ಟೆ ಬದಲಿಸಿಕೊಂಡು ಬಸ್ನ ಮೂಲಕ ತಲೆಯನ್ನ ಮರೆಸಿಕೊಂಡಿದ್ದ. ಮಾರ್ಚ್ 1ರಂದು ಹೋಟೆಲ್ ಪ್ರವೇಶ ಮಾಡಿದ್ದು ಹೇಗೆ ಅಂತ ನೋಡೋದಾದ್ರೆ, ಪ್ರವೇಶ ಮಾಡಿದ ಬಳಿಕ ಪರಾರಿಯಾಗಿದ್ದು ಹೇಗೆ ಎನ್ನುವಂತಹ ಮರು ಸೃಷ್ಟಿಯನ್ನ ಮುಸಾವಿರ್ ಕೈಲಿ ಮತ್ತೆ ಮಾಡಿಸಲಾಗ್ತಾ ಇದೆ. ಮುಂಜಾನೆ 5 ಗಂಟೆಯಿಂದ ಆರಂಭವಾಗಿರುವಂತಹ ಎನ್ಐಎ ಮಹಜರು ಹಾಗೂ ಮರುಸೃಷ್ಟಿ ಕಾರ್ಯ ಸುಮಾರು 3 ಗಂಟೆಗಳ ಕಾಲ ನಡೆದಿದೆ. 2029ಕ್ಕೂ ಕೂಡ ಮೋದಿ ಅವರೇ ಪ್ರಧಾನಿ ಆಗ್ತಾರೆ, ನೀವು ವಿರೋಧ ಪಕ್ಷದಲ್ಲಿ ಕೂತು ಮಾತನಾಡಿ ಅಂತ ಹೇಳಿ ಅಮಿತ್ ಶಾ ಟಾಂಗ್ ಅನ್ನ ನೀಡಿದ್ದಾರೆ. ಎನ್ಡಿಎ ಪಕ್ಷಗಳು ಎಲ್ಲರೂ ಕೂಡ 2029ಕ್ಕೆ ನಮಗೆ ಸಾಥನ್ನ ನೀಡ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಕಡಾಖಂಡಿತವಾಗಿ ಅಮಿತ್ ಶಾ ಅವರು ಹೇಳಿಕೆಯೊಂದನ್ನ ನೀಡಿದ್ದಾರೆ. ಹಾಗಾದ್ರೆ ಅಮಿತ್ ಶಾ ಅವರು ಏನೆಲ್ಲ ಹೇಳಿಕೆಯನ್ನ ನೀಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. 2021ರ ಚುನಾವಣೆಯಲ್ಲೂ ಕೂಡ ಎನ್ಡಿಎ ಗೆಲುವನ್ನ ಸಾಧಿಸುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಪ್ರತಿಪಕ್ಷಗಳಿಗೆ ಟಾಂಗ್ ಅನ್ನ ಅಮಿತ್ ಶಾ ಅವರು ನೀಡಿದ್ದಾರೆ. 2029ರಲ್ಲಿ ಮತ್ತೆ ಎನ್ಡಿಎ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ, ವಿಪಕ್ಷದಲ್ಲಿ ಕೂರಲು ಇಂಡಿಯಾ ಬಣ ತಯಾರಾಗಿರಬೇಕು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರತಿಪಕ್ಷಗಳು ಏನು ಬೇಕಾದ್ರೂ ಮಾಡಲಿ, 2029ರಲ್ಲಿ ದೇಶದಲ್ಲಿ ಮತ್ತೆ ಎನ್ಡಿಎ ಸರ್ಕಾರ ಬರಲಿದೆ, ಮತ್ತೆ ಮೋದಿಗೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ. ಚಂಡೀಗಢದ ಮಣಿಮಜ್ರಾದಲ್ಲಿ 24x7 ನೀರು ಯೋಜನೆಗೆ ಚಾಲನೆಯನ್ನ ನೀಡಿದ ಅವರು, ಜನರು ನೀರು ತರಲು ಈಗ ಅಲಾರಾಮ್ ಅನ್ನ ಇಡುವಂತಹ ಅಗತ್ಯವಿಲ್ಲ, ಈಗ ನೀವು ನಲ್ಲಿಯನ್ನ ತಿರುಗಿಸಿದ್ರೆ ಸಾಕು ನೀರು ಬರುತ್ತದೆ. ಈ ಯೋಜನೆಯಿಂದ ಮಣಿಮಜ್ರಾದ 1 ಲಕ್ಷ ಜನರಿಗೆ ಅವರ ಮನೆಗಳಲ್ಲಿ 24 ಗಂಟೆ ನೀರು ದೊರೆಯಲಿದೆ ಅಂತ ಹೇಳಿದ್ದಾರೆ. ಈ ಒಂದು ಯೋಜನೆಯನ್ನ ಮೋದಿ ಸರ್ಕಾರವು 13 ನವೆಂಬರ್ 2021ರಂದು ಪ್ರಾರಂಭ ಮಾಡಿತು ಅಂತ ತಿಳಿಸಿದ್ದಾರೆ. ಕೇಜ್ರಿವಾಲ್ ಅವರ ಬಂಧನ ಅಕ್ರಮವಲ್ಲ ಅಂತ ಹೇಳಿ ದೆಹಲಿ ಹೈಕೋರ್ಟ್ ಈ ಒಂದು ತೀರ್ಪನ್ನ ನೀಡಿದೆ. ಹಾಗಾದ್ರೆ ಕೇಜ್ರಿವಾಲ್ ಅವರ ನಿಜವಾದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ದೆಹಲಿಯ ಹೈಕೋರ್ಟ್ಗೆ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ದೆಹಲಿಯ ಅಬಕಾರಿ ನೀತಿ ಪ್ರಕರಣದಲ್ಲಿ ಸಿಬಿಐ ತನ್ನನ್ನ ಬಂಧಿಸಿ ಕಸ್ಟಡಿಗೆ ನೀಡಿರುವುದನ್ನ ಪ್ರಶ್ನೆ ಮಾಡಿ ಕೇಜ್ರಿವಾಲ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಆ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಹೈಕೋರ್ಟಿನ ಈ ನಿರ್ಧಾರವನ್ನ ಕೇಜ್ರಿವಾಲ್ ಅವರಿಗೆ ಭಾರಿ ಹಿನ್ನಡೆ ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಮೂರ್ತಿ ನಿಸಾ
ಪ್ರಸಾದ್ ಕೃಷ್ಣ ನೇತೃತ್ವದ ಪೀಠವು ಸಮರ್ಥನೀಯ ಕಾರಣಗಳಿಲ್ಲದೆ ಬಂಧನವಾಗಲಿಲ್ಲ ಅಂತ ಹೇಳಿ ಸಿಬಿಐ ವರದಿಯನ್ನ ನೋಡಿ ಈ ತೀರ್ಪನ್ನ ನೀಡಿದೆ. ಸಿಬಿಐನ ಕ್ರಮವನ್ನ ಕಾನೂನು ಬಾಹಿರ ಅಂತ ಕರೆಯಲಾಗುವುದಿಲ್ಲ. ಯಾವುದೇ ಸಮರ್ಥನೀಯ ಕಾರಣಗಳಿಲ್ಲದೆ ಅಥವಾ ಕಾನೂನು ಬಾಹಿರವಾಗಿ ಬಂಧನವಾಗಿದೆ ಎಂದು ಹೇಳಲಾಗುವುದಿಲ್ಲ ಅಂತ ಹೇಳಿ ಪೀಠ ಹೇಳಿಕೆಯನ್ನ ನೀಡಿದೆ. ಇಸ್ರೇಲ್ ಮೇಲೆ ಹಜ್ಬುಲ್ಲಾ ಮತ್ತೆ ರಾಕೆಟ್ ದಾಳಿಯನ್ನ ಮಾಡಿದೆ. ಹಾಗಾದ್ರೆ ಇಸ್ರೇಲ್ ಅದಕ್ಕೆ ಏನಂತ ಉತ್ತರವನ್ನ ನೀಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಯುದ್ಧದಲ್ಲೇ ಮುಳುಗಿರುವಂತಹ ಇಸ್ರೇಲ್ಗೆ ಮತ್ತೊಂದು ಬಿಕ್ಕಟ್ಟಿನ ಸ್ಥಿತಿ ನಿರ್ಮಾಣವಾಗಿದೆ. ಈಗಿನ ತನ್ನ ಭೂಪ್ರದೇಶದ ಹಲವು ಭಾಗಗಳಲ್ಲಿ ಯುದ್ಧದ ಸಂದಿಗ್ಧತೆ ಎದುರಾಗಿದೆ ಅಂತಾನೆ ಹೇಳಬಹುದು. ಒಂದ್ ಕಡೆ ಗಾಜಾ, ಇನ್ನೊಂದ್ ಕಡೆ ರಫಾದಲ್ಲಿ ಹಮಾಸ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದೀಗ ಲೆಬನಾನ್ ಗಡಿಯಲ್ಲಿ ಹೆಜ್ಬುಲ್ಲಾದೊಂದಿಗೆ ಸಂಘರ್ಷಕ್ಕೆ ಇಳಿಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಲೆಬನಾನಿನ ಶಿಯಾ ಇಸ್ಲಾಮಿಸ್ಟ್ ಪಾರ್ಟಿ ಹಾಗೂ ಉಗ್ರರ ಗುಂಪು ಹೆಜ್ಬುಲ್ಲಾ ಉತ್ತರ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನ ಮಾಡಿದೆ. ದಾಳಿಯ ಬಗ್ಗೆ ಮೊದಲೇ ತಿಳಿದಿದ್ದಂತಹ ಇಸ್ರೇಲ್ ಹೆಜ್ಬುಲ್ಲಾಗೆ ದಿಟ್ಟ ಉತ್ತರವನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದ್ದು, ರಾಕೆಟ್ಗಳನ್ನ ಮಧ್ಯದಲ್ಲೇ ತಡೆದು ಅದನ್ನ ನಾಶಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಈ ಹೊತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.